ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುರೇಶ್ ಬಾಬು ಅಂತ. ನಾನು ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಹಾದೇವಪುರ ಹಾಗೂ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಮೆಡಿಕಲ್ ಆಂಕಾಲಜಿ ವಿಭಾಗದ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಕೂಡ ಆಗಿದ್ದೇನೆ. ಮಾರ್ಚ್ ಮಾಸವನ್ನು ಕೋಲೋರೆಕ್ಟಲ್ ಕ್ಯಾನ್ಸರ್ ಅಥವಾ ದೊಡ್ಡ ಕರುಳಿನ ಕ್ಯಾನ್ಸರ್ನ ಅವೇರ್ನೆಸ್ ಮಂತ್ ಆಗಿ ಪ್ರತಿ ವರ್ಷ ಆಚರಿಸಲಾಗ್ತದೆ. ಈ ದೊಡ್ಡ ಕರುಳಿನ ಕ್ಯಾನ್ಸರು ಪ್ರಪಂಚದಲ್ಲಿ ಟಾಪ್ 5 ಕ್ಯಾನ್ಸರ್ಗಳಲ್ಲಿ ಒಂದು ಕ್ಯಾನ್ಸರ್ ಆಗಿ ನಮ್ಮ ದೇಶದಲ್ಲಿ ಕಂಡುಬಂದಿದೆ. ವರ್ಷಕ್ಕೆ ಸುಮಾರು 70,000 ಜನ ಹೊಸ ಕೋಲೋರೆಕ್ಟಲ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಡಯಾಗ್ನೋಸ್ ಆಗ್ತಿದೆ. ಸುಮಾರು 38,000ಕ್ಕೂ 40,000 ಜನ ಈ ಕ್ಯಾನ್ಸರ್ನಿಂದ ಈ ದೇಶದಲ್ಲಿ ಪ್ರತಿ ವರ್ಷ ಮೃತಪಡ್ತಾ ಇದ್ದಾರೆ. ಈ ಕ್ಯಾನ್ಸರ್ಗೆ ಹಲವಾರು ರೋಗ ಲಕ್ಷಣಗಳಿದೆ. ನಂಬರ್ 1 ಮೋಷನಲ್ಲಿ ಬ್ಲಡ್ ಬರ್ತಕ್ಕಂಥ ಇರ್ಬೋದು, ಆಲ್ಟರ್ಡ್ ಬೌಲ್ ಹ್ಯಾಬಿಟ್ಸ್ ಆಗಿರ್ಬೋದು. ಇವೆಲ್ಲನೂ ಕ್ಯಾನ್ಸರ್ಗೆ ಸಂಬಂಧಪಟ್ಟ ರೋಗ ಲಕ್ಷಣಗಳು ಇರಬಹುದು. ಸೊ ಅದರಿಂದ ಈ ಥರ ಯಾವ್ದಾದ್ರು ಸಿಮ್ಟಮ್ಸ್ಗಳಿದ್ದರೆ ನೀವು ಕೂಡಲೇ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಅದಲ್ಲದೆ ಸ್ಮೋಕಿಂಗು, ಆಲ್ಕಹಾಲು ಇವುಗಳಿಂದ ದೂರ ಇರತಕ್ಕಂಥದ್ದು, ಒಳ್ಳೆಯ ಆಹಾರ ಸೇವನೆ, ದಿವಸ ಎಕ್ಸಸೈಸು ಇವೆಲ್ಲ ಮಾಡೋದ್ರಿಂದ ಕೋಲೋರೆಕ್ಟಲ್ ಕ್ಯಾನ್ಸರ್ ಒಂದೇ ಅಲ್ಲ, ಬಹುತೇಕ ಕ್ಯಾನ್ಸರ್ಗಳಿಗೆ ಕೂಡ ನೀವು ಇದರಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ರಿವೆಂಟ್ ಮಾಡ್ಬೋದು. ಮೂರನೇದೇನೆಂದರೆ ಯಾವುದೇ ರೋಗ ತೊಂದರೆಗಳು ಬಂದರೆ ನೀವು ಕೂಡಲೇ ಡಾಕ್ಟ್ರನ್ನ ತೋರಿಸಿ. ನೀವೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು, ನೀವೇ ರೋಗದ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಂಥ ಪ್ರಯತ್ನಗಳು ಬೇಡ. ಇವೆಲ್ಲ ಮೆಸೇಜು ನಾವೆಲ್ಲರಿಗೂ ತಲುಪಿಸಿ ಈ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮಾಡಿ ಭಾಳ ಬೇಗ ಇದನ್ನು ಗುಣ ಮಾಡುವಂಥದ್ದು ಅಥವಾ ಪ್ರಿವೆಂಟ್ ಮಾಡುವಂಥ ಎಲ್ಲದರಲ್ಲೂ ನಿಮ್ಮೆಲ್ಲರ ಸಹಕಾರ ನಾನು ಇವತ್ತು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಊಟದ ಒಂದು ಹ್ಯಾಬಿಟ್ ಬಗ್ಗೆ ಬಂದು ರೆಡ್ ಮೀಟ್ ಅಂತ ಕರೀತಾರೆ. ರೆಡ್ ಮೀಟ್ ಅಂದರೆ ನೀವು ಬೀಫ್ ಅಥವಾ ದನದ ಮಾಂಸ ಅಥವಾ ಇದು ಪೋರ್ಕನ್ನು ಜಾಸ್ತಿ ತಿನ್ನೋದ್ರಿಂದ ಕೂಡ ಕೋಲೋರೆಕ್ಟಲ್ ಕ್ಯಾನ್ಸರ್ ಬರ್ಬೋದು ಅಂತ ಕೆಲವೊಂದು ರಿಸರ್ಚ್ಗಳಲ್ಲಿ ಹೇಳಲಾಗಿದೆ. ಅದರಿಂದ ಸೊ ರೆಡ್ ಮೀಟ್ ತುಂಬ ತಿನ್ನೋದ್ರಿಂದ ಕೂಡ ಕ್ಯಾನ್ಸರ್ ಬರ್ಬೋದು. ಸೊ ಇವೆಲ್ಲನೂ ನೀವು ನೆನಪಲ್ಲಿ ಇಟ್ಕೊಂಡು ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಈ ಕ್ಯಾನ್ಸರ್ನ ತಡೆಗಟ್ಟಬಹುದಾಗಿದೆ. ಎಲ್ರಿಗೂ ಧನ್ಯವಾದ. I'm Dr. Mansi. I'm a senior consultant medical oncology in Sparsh Hospitals, RR Nagar and Sarjapur Road. So March is a cancer awareness month for specifically colorectal cancer. We should know that colon cancer is a very common cancer and the incidence is only increasing in India. Especially we are seeing it 10 to 15 years earlier than the Western population. The awareness is less. We should be aware that colon cancer can present in a very painless way. So do not think that cancer always comes with pain. It could present as irregular bowel habits, constipation, diarrhea frequently. It could even present as mild bleeding in the stools. If any of these symptoms are there for more than 3 weeks, please show to a doctor. It may not be cancer, it could be something very simple, but that also needs medical attention. Do not self-medicate. Have a very healthy lifestyle. Do physical exercises 30 to 45 minutes per day. Eat healthy food, high fiber food. It could be rich in nutrients. Avoid red meat. Avoid smoking, alcohol, and be fit. Obesity is also a risk factor. And please remember that cancer can be prevented or it can be picked up early if you are aware. Reach out to credible sources of information for cancer awareness. Do not follow what Google or ChatGPT or WhatsApp education tells you. Reach out to a doctor for correct knowledge. Thank you.